ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಮಾನವ ಸಂಪನ್ಮೂಲ ನಿರ್ವಹಣೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ HRM ಅಂತ ಏನು ಸಬ್ಜೆಕ್ಟ್ ಮಾಡಿದ್ದಾರೆ. HRM ಸಬ್ಜೆಕ್ಟ್ ನಲ್ಲಿ ಒಂದು ಟಾಪಿಕ್ ಬರುತ್ತೆ, ಅವಶ್ಯಕತೆಗಳು, ಇಂಪಾರ್ಟೆನ್ಸ್ ಅಂತ. ಮಹತ್ವ, ಅವಶ್ಯಕತೆ, ಪ್ರಾಮುಖ್ಯತೆ, ಅಗತ್ಯತೆ. ಇದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದಾಗ ಯಾವ ಕೀ ಉತ್ತರಗಳನ್ನ ನೀವು ಬರಿಬೇಕು ಅಂತ ಡಿಸ್ಕಷನ್ ಮಾಡೋಣ. ಇಲ್ಲಿ ಕೊಡುವಂತ ಪಾಯಿಂಟ್ಸ್ ನಲ್ಲಿ ಒಂದು 10 ನೀವು ನೆನ್ಪಿಟ್ಕೊಂಡ್ರೆ 10 ಪಾಯಿಂಟ್ಸ್ ನೆನ್ಪಿಟ್ಕೊಂಡು 2 ಲೈನ್ ಅವಕ್ಕೆ ಎಕ್ಸ್ಪ್ಲನೇಷನ್ ಬರೆದ್ರೆ ಸಾಕು, ಪೂರ್ತಿ ಅಂಕಗಳನ್ನ ನೀವು ಪಡ್ಕೋಬಹುದು. ಏನಂದ್ರೆ ಒಂದಿಷ್ಟು ಎಕ್ಸಾಂಪಲ್ ಕ್ವಶನ್ಸ್ ತಗೊಂಡಿದ್ದೀನಿ, ಇವನ್ ಬಿಟ್ಟು ಬೇರೆ ಪ್ರಶ್ನೆಗಳು ಬಂದರೂ ಕೂಡ ನೀವು ಆ ಪಾಯಿಂಟ್ ಗಳನ್ನ ಉತ್ತರವಾಗಿ ಬರಿಬಹುದು. ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್. ಹುದ್ದೆಯ ಅಗತ್ಯತೆಗಳು, ಅವಶ್ಯಕತೆಗಳನ್ನ ವಿವರಿಸಿರಿ, ಜಾಬ್ ಸ್ಪೆಸಿಫಿಕೇಶನ್, ಇಂಪಾರ್ಟೆನ್ಸ್. ತರಬೇತಿಯ ಮಹತ್ವ ವಿವರಿಸಿರಿ, ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್. ತೃಪ್ತಿಕರ, ಪ್ರೋತ್ಸಾಹದಾಯಕ ಕೂಲಿಯ ಅವಶ್ಯಕತೆಯನ್ನು ವಿವರಿಸಿರಿ, ಗುಡ್ ಇನ್ಸೆಂಟಿವ್ ವೇಜ್ ಪ್ಲಾನ್, ಇಂಪಾರ್ಟೆನ್ಸ್. ಕಾರ್ಯನಿರ್ವಹಣಾ ಮಾಪನದ ಅವಶ್ಯಕತೆಗಳನ್ನ ವಿವರಿಸಿರಿ, ಇಂಪಾರ್ಟೆನ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಈ ರೀತಿಯಾಗಿ ಯಾವುದೇ ರೀತಿ ಪ್ರಶ್ನೆಗಳು ಬಂದರೂ ಕೂಡ ಅವಶ್ಯಕತೆ, ಮಹತ್ವ, ಇಂಪಾರ್ಟೆನ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಬಂದ್ರೆ ನೀವು ಬರಿಬೇಕಾದಂತ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಪ್ರತಿಭೆಗಳ ಸಕಾಲಿಕ ಲಭ್ಯತೆ, ಎನ್ಶೂರ್ಸ್ ಟೈಮ್ಲಿ ಅವೈಲಬಿಲಿಟಿ ಆಫ್ ಟ್ಯಾಲೆಂಟ್. ವೆಚ್ಚ ನಿಯಂತ್ರಣ, ಕಂಟ್ರೋಲ್ ಲೇಬರ್ ಅಂಡ್ ರಿಕ್ರೂಟ್ಮೆಂಟ್ ಕಾಸ್ಟ್. ಸಿಬ್ಬಂದಿ ಸಮತೋಲನ, ಪ್ರಿವೆಂಟ್ಸ್ ಓವರ್ ಸ್ಟಾಫಿಂಗ್ ಅಂಡ್ ಅಂಡರ್ ಸ್ಟಾಫಿಂಗ್. ಉದ್ಯೋಗಿಗಳ ಗರಿಷ್ಠ ಬಳಕೆ, ಎನ್ಶೂರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಎಕ್ಸಿಸ್ಟಿಂಗ್ ಸ್ಟಾಫ್. ಶೈಕ್ಷಣಿಕ ಅರ್ಹತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂಡ್ ಡಿಗ್ರೀಸ್. ಕೆಲಸದ ಅನುಭವ, ರೆಲೆವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್. ತಾಂತ್ರಿಕ ಕೌಶಲ್ಯಗಳು, ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ಸ್ಪೆಷಲೈಸ್ಡ್ ನಾಲೆಜ್. ಸಂವಹನ ಸಾಮರ್ಥ್ಯ, ಗುಡ್ ಕಮ್ಯುನಿಕೇಶನ್ ಅಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್. ಮಾನಸಿಕ ಸಾಮರ್ಥ್ಯ, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಅನಲೈಟಿಕಲ್ ಎಬಿಲಿಟಿ. ದೈಹಿಕ ಸಾಮರ್ಥ್ಯ, ಫಿಸಿಕಲ್ ಫಿಟ್ನೆಸ್ ಅಂಡ್ ಸ್ಟೆಮಿನಾ. ಉತ್ಪಾದಕತೆ ಹೆಚ್ಚಳ, ಇನ್ಕ್ರೀಸ್ ಇಂಡಿವಿಜುವಲ್ ಅಂಡ್ ಆರ್ಗನೈಸೇಷನಲ್ ಔಟ್ಪುಟ್. ಗುಣಮಟ್ಟದ ಸುಧಾರಣೆ, ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಉದ್ಯೋಗಿಗಳ ಕೌಶಲ್ಯ ವೃದ್ಧಿ, ಎನ್ಹಾನ್ಸ್ ಎಂಪ್ಲಾಯೀಸ್ ಸ್ಕಿಲ್ಸ್ ಅಂಡ್ ಕರಿಯರ್ ಗ್ರೋತ್. ಅಪಘಾತಗಳ ನಿಯಂತ್ರಣ, ರೆಡ್ಯೂಸ್ ವರ್ಕ್ ಪ್ಲೇಸ್ ಆಕ್ಸಿಡೆಂಟ್ಸ್ ಅಂಡ್ ಹಜಾರ್ಡ್ಸ್. ಸಿಬ್ಬಂದಿ ಪಲಾಯನ ತಡೆ, ಲೋವರ್ ಎಂಪ್ಲಾಯೀಸ್ ಟರ್ನ್ಓವರ್ ಬೈ ಬೂಸ್ಟಿಂಗ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಉದ್ಯೋಗಿಗಳ ಪ್ರೇರಣೆ, ಮೋಟಿವೇಟ್ಸ್ ಎಂಪ್ಲಾಯೀಸ್ ಟು ವರ್ಕ್ ಹಾರ್ಡರ್ ಅಂಡ್ ಫಾಸ್ಟರ್. ಉನ್ನತ ಪ್ರತಿಭೆಗಳ ಆಕರ್ಷಣೆ, ಅಟ್ರಾಕ್ಟ್ ಸ್ಕಿಲ್ಡ್ ಟ್ಯಾಲೆಂಟ್ ಫ್ರಮ್ ದ ಮಾರ್ಕೆಟ್. ಉದ್ಯೋಗಿಗಳ ಉಳಿಸಿಕೊಳ್ಳುವಿಕೆ, ರಿಟೈನ್ ಎಫಿಷಿಯಂಟ್ ವರ್ಕರ್ಸ್ ವಿತಿನ್ ದ ಫರ್ಮ್. ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆ, ಇಂಪ್ರೂವ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್ ಆಫ್ ವರ್ಕರ್ಸ್. ಬಡ್ತಿ ವರ್ಗಾವಣೆ ನಿರ್ಧಾರ, ಪ್ರೊವೈಡ್ಸ್ ಎ ಲಾಜಿಕಲ್ ಬೇಸ್ ಫಾರ್ ಪ್ರಮೋಷನ್ಸ್ ಅಂಡ್ ಟ್ರಾನ್ಸ್ಫರ್ಸ್. ವೇತನ ಪರಿಷ್ಕರಣೆ, ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ಸ್ಯಾಲರಿ ಹೈಕ್ಸ್ ಅಂಡ್ ಬೋನಸಸ್. ಉದ್ಯೋಗಿಗಳಿಗೆ ಮಾರ್ಗದರ್ಶನ, ಗಿವ್ಸ್ ಕ್ಲಿಯರ್ ಫೀಡ್ಬ್ಯಾಕ್ ಟು ಎಂಪ್ಲಾಯೀಸ್ ಟು ಫಾರ್ ಸೆಲ್ಫ್ ಇಂಪ್ರೂವ್ಮೆಂಟ್. ಇದಿಷ್ಟು ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಇದರಲ್ಲಿ 10 ಪಾಯಿಂಟ್ ಸಾಕು ನಿಮಗೆ. ಇದಕ್ಕೆ ಮಹತ್ವ, ಅವಶ್ಯಕತೆ, ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಈ ಪಾಯಿಂಟ್ಗಳನ್ನ ಬರೆದು 2 ಲೈನ್ ಎಕ್ಸ್ಪ್ಲೇನ್ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ವಿಧಾನದೊಂದಿಗೆ ಸಿಗೋಣ.